ಹಲೋ ಹಲೋ ಹೌದಾ ಸರ್ ಹಾಂ ಕುತ್ಕೊಂಡು ನನಗೆ ಹಂಗೆ ಗಿಫ್ಟ್ ಕೊಡ ಅಂದ್ರಿ ಸರ ಏನ್ ಕೊಡ್ತೀರಿ ನಾನು ಎಷ್ಟು ಚಂದ ನಮ್ಮನ್ನ ನೋಡಕ್ ನೀವ್ ಬಂದಿರಿ ಸರ ನಮ್ದು ಅಷ್ಟು ಅಭಿಮಾನ ಐತ್ರಿ ಸರ ನನ್ ತಮ್ಮ ಇದ್ರಿ ನಾಗರಾಜ್ ಅಂತ ಹೇಳ್ರಿ ಒಟ್ಟಾರೆಯಾಗಿ ಒಂದು 8-10 ವರ್ಷದಿಂದ ಅಣ್ಣ ಇಲ್ಲಿ ಈ ಏರಿಯಾದಲ್ಲಿ ಎಲ್ಲ ಯುವಕರು ಒಂದು 25-30 ಜನ ಸೇರ್ಕೊಂಡಣ ನಿಮ್ದು ಯಾವುದೇ ಫಿಲ್ಮ್ ರಿಲೀಸ್ ಆದ್ರೂ ಹಬ್ಬದ ಥರ ಸೆಲೆಬ್ರೇಟ್ ಮಾಡ್ತಾರಣ್ಣ ಮತ್ತೆ ನಿಮ್ಮ ಬರ್ತ್ಡೇ ಬಂತಂದ್ರೆ ಇವ್ರದ್ದು ಒಂದು ಹಬ್ಬ ಹೆಂಗಣ್ಣ ಮೈಸೂರು ಪಾಕ್ ತೊಗೊಂಡು ಬೇಕ್ರಾಗ ಏನು ಐಟಮ್ಸ್ ಇದ್ದು ಇಲ್ಲಿ ಏರಿಯಾಕ್ಕೆಲ್ಲ ಅನ್ಸೋದಣ್ಣ ಆಮೇಲೆ ಒಂದು ಅಕ್ಕಿ ಪಾಕ್ ಇಡ್ತಾನೆ ಅನ್ನ ಸಂತರ್ಪಣೆ ಮಾಡಿ ಮರಿಯಮ್ಮನ ದೇವಸ್ಥಾನ ಅಂತ ಇದಣ್ಣ ಅಲ್ಲಿ ಇಟ್ಕೊಂಡು ಎಲ್ಲರಿಗೂ ಅನ್ನ ಸಂತರ್ಪಣೆ ಮಾಡೋದು ಊಟದ ವ್ಯವಸ್ಥೆ ಮಾಡೋದಣ್ಣ ಈ ಮುರುಳಿ ಅಂತಕ್ಕಂಥ ಹುಡುಗ ಹನುಮಂತ ಅಂತ ಹುಡುಗ ಇವ್ರೇನೊಂದು 15 ಜನ ಟೀಮ್ ಇದ್ದಾರಣ್ಣ ಅದ್ರ ನಿನ್ನ ಹಚ್ಚಾಡ್ತಾರೆ ನೋಡೋದು ಆಗ್ಬಾರ್ದಿತ್ತಣ್ಣ ಎಲ್ಲರೂ ಒಂದು ದುಡಿಯೋ ವಯಸ್ಸು ಈ ಮನೆಗೆ ಆಧರಿಸ್ತಮ್ಮಣ್ಣ ಅವರೆಲ್ಲ ಈಗ ಇವ್ರಿಗೆ ನೀವೇ ಅಣ್ಣ ನೀವೇ ಎಲ್ಲ ತಂದೆ ತಾಯಿ ನೀವೇ ಅಣ್ಣ ನೀವೇ ಹೆಚ್ಚಿನ ಸರ್ಕಾರ ಮಾಡಿ ಅವ್ರು ನೋಡ್ಕೊಂಡು ಜವಾಬ್ದಾರಿ ನಿಮ್ಮದೇ ಅಣ್ಣ ಇವೆಲ್ಲ ಭಾಳ ಪ್ರೀತಿ ಅಣ್ಣ ನಿಮ್ಮ ಮೇಲೆ ಅದ್ರೊಳಗೆ ನಿಮ್ದು ಕಿರಾತಕ ಫಿಲ್ಮ್ ಇಟ್ಟದ ಮುರುಳಿ ಎಲ್ಲ ಹಚ್ಚಿ ಹಾಕಿಸ್ಕೊಂಡು ಎಲ್ಲ ಇದು ಮಾಡಿದ್ರೆ ನಾನು ಎಷ್ಟು ಬರ್ತಡೇ ಐತೆ ನನಗೊಂದು ಸೀರೆ ಗಿಫ್ಟ್ ಕೊಡ್ಸ್ಯಾನ್ರಿ ಸರ ವರ್ಷ ನಾವು ಕಲ್ಯಾಣ್ರಿ ಸರ ನಾನು ಮೋಸ ಮಾಡಿ ಹೋಗ್ಯಾನ್ರಿಯವ್ವ ಯಪ್ಪ ನನ್ನ ಎಷ್ಟು ಬರ್ತಡೇ ಐತಿ ಇಲ್ಲ ಪ್ಯಾಟಿ ಬಾ ಅಂತಿದ್ರಿ ಸರ ಮನೆ ಹಾಕ ದೊಡ್ಡ ಕಾಣಿಸ್ರಿ ಸರ ನನಗೆ ಮನೆ ಗಿಫ್ಟ್ ಕೊಟ್ರ ದೊಡ್ಡದೊಂದು ಫೋಟೋ ಕೊಡಿ ಅಂದಿದ್ರಿ ಏರಿಗೆ ಕೊಡ್ಲಿ ಈ ಫೋಟೋ ಯಾರಿಗೆ ಕೊಡ್ಲಿರಿ ಸರ ಅಷ್ಟು ಪ್ರೀತಿಲಿಂದ ನೋಡ್ದವ್ನ ಹೋಗ್ಯಾನ್ರಿ ಇವತ್ತು ಸರ್ ಅವ್ನ ಕಣ್ಣಿನ ನಮ್ಮನ್ನ ಬಿಟ್ಕೊಡಕ ನಮ್ಮಪ್ಪ ನಮ್ಮ ದುಡ್ಡು ಜೋಪಾನ್ ಮಾಡ್ತೀನಿ ಅಪ್ಪ ನಾನು ತಂದೆ ತಾಯಿ ಜೋಪಾನ್ ಮಾಡ್ತೀನಿ ಬಂದ್ರಂತ ಹೇಳ್ಬಿಡ್ರಿ ನಾವು
ಏನ್ ಹೇಳ್ತೀರಿ? ನಾವೇನೂ ಬಯಸಲ್ಲ. ಎಲ್ಲ ಊಟ ಎಷ್ಟೋ ಕಡೆ ಮನೆಗಳಲ್ಲಿ ಮಾಡಲೇಬೇಡಿ. ನೀವು ಬ್ಯಾನರ್ ಹಾಕೋದ್ರಿಂದನೂ ಇನ್ನೊಂದ್ರಿಂದನೂ ನಮ್ಗೆ ಅಭಿಮಾನ ತೋರಿಸೋದಲ್ಲ. ನೀವು ಒಂದೇ ತಾಯಿಗೆ ಚೆನ್ನಾಗಿ ನೋಡ್ಕೊಳ್ಳಿ, ನಿಮ್ಮ ಸಂಸಾರ ಚೆನ್ನಾಗಿ ನೋಡ್ಕೊಳ್ಳಿ, ಅದೇ ನಿಜ ಅಂತ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ. ಏನು ಹೇಳಿದ್ರು ಏನು ಮಾಡಿದ್ರು ಏನು ಬರೋಕ್ಕೆ ಕೊನೆ ಆಗು ಅಂತ ಹೇಳ್ತಾರೆ. ಮಗ ಸತ್ತಿಲ್ಲ ಮನ್ಯಾಗ ಅದಾನ. ಎಲ್ಲ ತಂದೆ ತಾಯಿ ನೀವ ಯಪ್ಪ, ಬಂಧು ಒಳಗನೆ ನೀವ ಯಪ್ಪ ನನಗ ಎಲ್ಲ ಓದು. ಮತ್ತೆ ಏನು ಮನ್ಯಾಗ ಅದಾನ, ಮನ್ಯಾಗ ಕುಂತ ನಿಂತ ಅಲ್ರಿ ನೋಡ್ಬೇಕು ನಾವ್ ನೋಡಕ್ ಯಾರದಾರಿ ಇವ್ನ ಸಾಲಿ ಕಲ್ಸ್ಬೇಕನ್ನ ಆಸೆ ಐತ್ರಿ ಅವ್ನ್ ಸರ. ನಾ ಸಾಲಿ ಬಿಟ್ಟು ಮನಿ ಬಳೆ ಮಾಡಕ್ ಕುಂತಾನ್ರಿ ಸರ. ಅವ್ನ ಸಾಲಿಗೆ ಹಚ್ಚಾನ್ರಿ ಅವ. ಏನು ಚಿಂತೆ ಮಾಡಿದ್ರೆ ಏನು ಸರಿಯಾಗಿ ನೋಡ್ತೀವಿ. ಶಾಸಕರಾಗ್ಲಿ, ಸ್ಥಳೀಯ ಪೊಲೀಸ್ ಇಲಾಖೆ ಆಗಲಿ, ಜಿಲ್ಲಾಧಿಕಾರಿ ಎಲ್ಲರೂ ಬಂದಿದ್ರು ಅನ್ನೋ ಸ್ಥಳಕ್ಕೆ. ಎಲ್ಲರೂ ನಮ್ಗೆ